ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಕೊಹ್ಲಿ ನವಿತಾ, ಬಿಕಾಸ್ ಇಲ್ಲಿ ಈ ಲೆವೆಲ್ಗೆ ಅಲ್ಲಿರುವಂಥ ಅಭಿಮಾನಿಗಳಲ್ಲಿ ಕಿಚ್ಚಿದೆ, ಮನೇಲಿ ನೋಡ್ತಾ ಇರುವಂಥವ್ರಿಗೆ ಕಿಚ್ಚಿದೆ, ಆ ಒಂದು ಕಪ್ಪನ್ನು ಗೆಲ್ಲಬೇಕು ಅನ್ನುವಂಥ ಹುಮ್ಮಸ್ಸನ್ನು ತುಂಬಿದ್ದು, ಕಾನ್ಫಿಡೆನ್ಸನ್ನು ತುಂಬಿದ್ದು, ಹಠವನ್ನು ತುಂಬಿದ್ದು ನನ್ ಅದರ್ ದೆನ್ ವಿರಾಟ್ ಕೊಹ್ಲಿ, ಮತ್ತಾರೂ ಅಲ್ಲ. ಬಿಕಾಸ್ ಅಲ್ಲಿ 100 ಆಟಗಾರರು ಬಂದೋದ್ರು. 18 ಸೀಸನಲ್ಲಿ 9 ಜನ ಕ್ಯಾಪ್ಟನ್ಸ್ ಬಂದೋದ್ರು, 100 ಜನ ಆಟಗಾರರು ಬಂದೋದ್ರು. ಆದರೆ ಒನ್ ಮ್ಯಾನ್ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದು RCB ಜೊತೆಗೆ. RCB ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠವನ್ನು ತೊಟ್ಟಿದ್ದು, ಈ ಒಂದು ಕನಸನ್ನು ನನಸು ಮಾಡಲೇಬೇಕು ಅಭಿಮಾನಿಗಳಿಗೋಸ್ಕರ ಅನ್ನುವಂಥ ನಿಟ್ಟಿನಲ್ಲಿ ಸತತ ಪರಿಶ್ರಮವನ್ನು ಹಾಕಿದ್ದು ವಿರಾಟ್ ಕೊಹ್ಲಿ. ಆ ಒಂದು ವಿರಾಟ್ ಕೊಹ್ಲಿ ಅವ್ರನ್ನ ನೋಡಬೇಕು, ಕಪ್ ನೋಡಬೇಕು, ನಮ್ಮ ಟೀಮನ್ನು ಸೆಲೆಬ್ರೇಟ್ ಮಾಡಬೇಕು, ಟೀಮ್ ಅವ್ರಿಗೆ ವಿಶ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಅಭಿಮಾನಿ ಸಾಗರ ಬಂದು ಸೇರ್ತಾ ಇರೋದು. ಇನ್ನು ಕೆಲವೇ ಕ್ಷಣ ಮಾತ್ರ ಬಾಕಿ ಇದೆ ಅಂತ ಅನ್ಸುತ್ತೆ ತಾಜ್ ವೆಸ್ಟ್ ಎಂಡ್ಗೆ ರೀಚ್ ಆಗೋದಿಕ್ಕೆ. ಸೊ ಈಗ ಖಂಡಿತವಾಗಿ ಕೇಳಿಸ್ತಾ ಇದೆ ನವಿತಾ ಜೈನ್. ಈ ಒಂದು IPL ಪಂದ್ಯಾವಳಿಯಲ್ಲಿ RCB ತಂಡ ಗೆಲುವನ್ನ ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಅಭಿಮಾನಿಗಳ ಸಂಖ್ಯೆಯು ಕೂಡ ಇಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ರೇಸ್ ಕೋರ್ಸ್ ರಸ್ತೆಯ 2 ಇಕ್ಕೆಲಗಳಲ್ಲೂ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2 ವಿಶೇಷ ಬಸ್ಗಳಲ್ಲಿ ಆಗಮಿಸುವಂತ ಸಂದರ್ಭದಲ್ಲಿ 2 ಇಕ್ಕೆಲಗಳಲ್ಲೂ ಕೂಡ ಅಂದ್ರೆ ಯೂ ಟರ್ನ್ ಮಾಡ್ಕೊಂಡ್ ಬರ್ಬೇಕಾದಂತ ಸಂದರ್ಭದಲ್ಲಿ 2 ಇಕ್ಕೆಲಗಳ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಅಭಿಮಾನಿಗಳು ಆಟಗಾರರನ್ನ ಕಣ್ತುಳ್ಕೋಬಹುದು ಅನ್ನುವಂತ ನಿಟ್ಟಲ್ಲಿ ಈ ಒಂದು 2 ಬದಿಗಳಲ್ಲೂ ಕೂಡ ಸರದಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಒಂದು ದೃಶ್ಯ ಇಲ್ಲಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಇನ್ನು ಹೋಟೆಲ್ ಮುಂಭಾಗದಲ್ಲೂ ಕೂಡ 100 ಸಂಖ್ಯೆಯಲ್ಲಿ ಜಮಾಯಿಸಿರ್ತಕ್ಕಂಥ ಅಭಿಮಾನಿಗಳು RCB ಅನ್ನುವಂತ ನಿಟ್ಟಲ್ಲಿ ಏನು ಜಯ ಘೋಷಗಳನ್ನ ಮೊಳಗಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಇನ್ನು ಹೋಟೆಲ್ ಒಳಭಾಗದಲ್ಲೂ ಕೂಡ ಹೋಟೆಲ್ ಸಿಬ್ಬಂದಿಯವರು ಕೇಕ್ ಕಟ್ ಮಾಡಿಸಿ ಈ ಒಂದು ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಸರದಿ ಸಾಲಿನಲ್ಲಿ ನಿಂತು ಕ್ಲಾತ್ ಹಾಕೋದ್ರ ಮುಖಾಂತರ ಒಂದು ಸ್ವಾಗತವನ್ನ ಕೋರ್ಬೇಕು ಅನ್ನುವಂತ ನಿಟ್ಟಲ್ಲಿ ಎಲ್ಲ ಸಿಬ್ಬಂದಿಯು ಕೂಡ ಹೋಟೆಲ್ ಎಲ್ಲ ಸಿಬ್ಬಂದಿಯು ಕೂಡ ಸರದಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಒಂದು ದೃಶ್ಯವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನ ಪರಿಸ್ಥಿತಿ ಯಾವುದೇ ನಿಟ್ಟಲ್ಲೂ ಕೂಡ ಕೈ ತಪ್ಪು ಹೋಗ್ಬಾರ್ದು, ಇನ್ನ ಜನಜಂಗುಳಿ ಹೆಚ್ಚಾಗಬಾರ್ದು ಅನ್ನುವಂತ ನಿಟ್ಟಲ್ಲಿ ಹೋಟೆಲ್ನ ಒಳಗಡೆ RCB ಆಟಗಾರರಿಗೆ ಕಿರಿಕಿರಿ ಉಂಟಾಗಬಾರ್ದು ಅನ್ನುವಂತ ನಿಟ್ಟಲ್ಲಿ ಹೋಟೆಲ್ನ ಪ್ರವೇಶ ದ್ವಾರದಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಏನು ಇಲ್ಲಿ ಹೋಟೆಲ್ ನಲ್ಲಿ ಬುಕ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಒಂದು ಇವ್ರಿಗೆ ಮಾತ್ರ ಏನು ಒಳಗಡೆ ಬಿಡ್ಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಈ ಒಂದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಟ್ರಾಫಿಕ್ ಉಂಟಾಗಬಾರ್ದು ಅನ್ನುವಂತ ನಿಟ್ಟಲ್ಲಿ ಇದೀಗ ಹೆಚ್ಚಿನದಾಗಿ ಟ್ರಾಫಿಕ್ ಪೊಲೀಸರನ್ನು ಕೂಡ ಸ್ಥಳಕ್ಕೆ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಕಬ್ಬನ್ ರೋಡ್ ಅನ್ನ ಪಾಸ್ ಆಗಿರ್ತಕ್ಕಂಥ RCB ಆಟಗಾರರ ಬಸ್ ಇದೀಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಆಗಮಿಸುತ್ತೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನ ಬಳಿ ಆಗಮಿಸಿದಂತೆ ಕಾರ್ಯಕರ್ತರ ಹರ್ಷೋದ್ಗಾರ ಮತ್ತಷ್ಟು ಮೊಳಗುವಂತ ಒಂದು ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆಗೆ ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಕೂಡ ಅಂದ್ರೆ ಟ್ರಾಫಿಕ್ ಜಾಮ್ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ವೆಹಿಕಲ್ ಗಳನ್ನ ಸ್ಲೋ ಮಾಡ್ಕೊಂಡು ಏನು ಸನ್ನಿವೇಶ ಅನ್ನುವಂತ ನಿಟ್ಟಿನಲ್ಲಿ ಕೇಳ್ಕೊಂಡು ಹೋಗುವಂತ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವೆಹಿಕಲ್ ಗಳು ಸ್ಲೋ ಆದಷ್ಟು ಕೂಡ ಈ ಒಂದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಏನು ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಒಂದು ಟ್ರಾಫಿಕ್ ಜಾಮ್ ಹೆಚ್ಚಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಟ್ರಾಫಿಕ್ ಪೊಲೀಸರು ಈ ಒಂದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಒಂದು ಹರಸಾಹಸ ಪಡ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇದೀಗ ನಾವು ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು ನವಿತಾ ಜೈ. ಓಕೆ, ಧನ್ಯವಾದ ತಿಮ್ಮೇಗೌಡ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ನವಿತಾ, ನೋಡ್ತಾ ಇದೀವಲ್ಲ ಫ್ರಂಟ್ ಅಲ್ಲಿ ಕೂತಿದ್ದಾರೆ ವಿರಾಟ್ ಕೊಹ್ಲಿ, ಕಪ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲಿ ನಿರಾಸೆ ಮಾಡಬಾರ್ದು ಅಂತ, ಯಾಕೆಂದ್ರೆ ಇವರಂತೂ ಆಪ್ಷನ್ಸ್ ಕೊಡ್ತಾ ಇಲ್ಲ. ಅಭಿಮಾನಿಗಳನ್ನ ನೋಡೋಣ, ಅಭಿಮಾನಿಗಳಿಗೆ ತೋರ್ಸೋಣ ಅಂದ್ರೆ ಆಪ್ಷನ್ಸ್ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ವಿರಾಟ್ ಕೊಹ್ಲಿ ಡ್ರೈವರ್ ಪಕ್ಕನೆ ಕೂತ್ಕೊಂಡು ಅಭಿಮಾನಿಗಳನ್ನ ನೋಡ್ತಾ ಸಂಭ್ರಮಿಸ್ತಾ ಇದ್ದಾರೆ. ಅಭಿಮಾನಿಗಳು ಕೂಡ ಅಷ್ಟೇ
ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ತಾ ಇನ್ನಷ್ಟು ಜೋಶ್ ಬರ್ತಾ ಇದೆ ಅವರಿಗೆ. ಎದುರುಗಡೆಯಿಂದ ಯಾರಿಗೆ ನೋಡೋದಕ್ಕೆ ಸಿಗುತ್ತೆ ಅಂಥವ್ರು ಈಗ ಅಂತೂ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಸೈಡ್ ಅಲ್ಲಿ ನಿಂತವ್ರು ಕೆಲವರಿಗೆ ಕಾಣಿಸೋದಕ್ಕೆ ಚಾನ್ಸೇ ಇಲ್ಲ. ಅಂಥವ್ರು ಒಂದ್ಸಲ ಆದ್ರೂ ನಮ್ಗೆ ನೋಡೋದಕ್ಕೆ ಸಿಗ್ತಾರಾ ಏನೋ ಅನ್ನುವಂತಹ ಒಂದು ಕಾತರದಲ್ಲಿ ಅಲ್ಲಿ ಕಾಯ್ತಾ ಇದ್ದಾರೆ. ಅಷ್ಟು ದೊಡ್ಡ ಮಟ್ಟ ಎಕ್ಸೈಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ.